ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಪಂಚ ಗ್ಯಾರಂಟಿ ಯೋಜನೆಗಳೊಂದಾದ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಪ್ರಗತಿ ಪರಿಶೀಲನಾ ಅಧಿಕಾರಿಗಳ ಸಭೆಯು ಯಲಹಂಕ ವಿಧಾನಸಭಾ ಕ್ಷೇತ್ರದ ಸೊನ್ನೇನಹಳ್ಳಿ, ರಾಜನಕುಂಟೆ, ಅರಕೆರೆ, ಸಿಂಗನಾಯಕನಹಳ್ಳಿ ಪಂಚಾಯಿತಿಗಳಲ್ಲಿ ಯಲಹಂಕ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರಾದ ವೀಣಾ ರಮೇಶ್ ಅವರ ನೇತೃತ್ವದಲ್ಲಿ ನಡೆಯಿತು. ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಗೃಹಜ್ಯೋತಿ ಮತ್ತು ಗೃಹ ಇಲಾಖೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದರು. ಇತ್ತೀಚಿನ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿಯ ಕುಂದುಕೊರತೆಗಳು, ಗ್ಯಾರಂಟಿ ಪ್ರಗತಿಯ ಬಗ್ಗೆ ಅಧಿಕಾರಿಗಳು ಅಧ್ಯಕ್ಷರಾದ ವೀಣಾ ರಮೇಶ್ ಅವರಿಗೆ ಮಾಹಿತಿ ನೀಡಿದರು. ಯಾಕಂದ್ರೆ ನಮಗೆ ಸಡನ್ ಆಗಿ ಇದಕ್ಕಿದ್ದಂಗೆ ಫಿಕ್ಸ್ ಆಯಿತು. ಅದರಿಂದ ನಮಗೂ ಸಹ ಕಲೆಕ್ಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ನಾವು ಈ ಸ್ವಲ್ಪ SIR ಅದು ಅದೆಲ್ಲ ಇತ್ತು. ನೆಕ್ಸ್ಟ್ ಇನ್ನು ಮುಂದಿನ ದಿನದೊಳಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗೆಲ್ಲ ಮಾಹಿತಿ ತಗೊಂಡು ಇನ್ನೂ ತುಂಬ ಚೆನ್ನಾಗಿ ಸಭೆನ ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು 43,569 ಕಾಸ್ಟ್ ವೈಸ್ ಬ್ರೇಕಪ್ ಇದೆ, ಟೋಟಲ್ ಇದೆ. ಏಪ್ರಿಲ್ ಪೇಮೆಂಟ್ ಸಕ್ಸಸ್ ಆಗಿರೋದು ಅಂದರೆ ಇದು ಅಂಡರ್ ಪ್ರೋಸೆಸ್ ಇದೆ, ಒಂದು ಕಡೆಯಿಂದ ಇದು ಮಾಡಿದ್ದಾರೆ. ಸೊ ಲೇಟೆಸ್ಟ್ ನಮಗೇನು ಹೊಸ ನೀವು ಹೇಳ್ದಂಗೆ ಹೊಸ ಅಪ್ಲಿಕೇಶನ್ ಹಾಕಿ ಮಾಡಿ ಅಂತ ಏನೂ ಗೈಡ್ಲೈನ್ಸ್ ಏನು ಬಂದಿಲ್ಲ. ಮೀನ್ವೈಲ್ ನಮ್ಗೇನು ಮಾಡಿದ್ದಾರೆ ಅಂದರೆ ಡೆತ್ ಡೇಟಾ ಏನಿದೆ ನನ್ನ ಏರಿಯಾ, ಫಾರ್ ಎಕ್ಸಾಂಪಲ್ ಈಗ ರಾಜನಕುಂಟೆ ನನ್ನ ಸರೌಂಡಿಂಗ್ ಏನು 29 ಹಳ್ಳಿ ಬರುತ್ತೆ, ಎಲ್ಲ ಬ್ಯಾಂಕಿಗೆ ವಿಸಿಟ್ ಮಾಡಿಬಿಟ್ಟು ಡೆತ್ ಬೆನಿಫಿಷರೀಸ್ ಯಾರು ಡೆತ್ ಆಗಿದ್ದಾರೆ ಅವ್ರಿಗೆ ಏನು ಸ್ಟೇಟಸ್ ಇದೆ, ಅದರ ಪೇಮೆಂಟ್ ಬಗ್ಗೆ ಮಾಹಿತಿ ಕೊಡಿ ಅಂತ ನಾವು ಪರ್ಸನಲಿ ಎಲ್ಲರೂ ಲೆಟರ್ಸ್ ರೆಡಿ ಮಾಡಿಕೊಂಡು ಈಗ ನನಗೆ 10 ಬ್ಯಾಂಕ್ ವಿಸಿಟ್ ಮಾಡಿದ್ದೀನಿ. ಇವತ್ತು ಅಷ್ಟೇ ಒಂದು ಬ್ಯಾಂಕ್ ಹೋಗ್ಬಿಟ್ಟು ಕೊಡ್ತೀನಿ, ಆಯಿತು ಸ್ವಲ್ಪ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗ್ರಾಮವಾರು ನಮಗೆ ಮಾಹಿತಿ ಬೇಕು, ಎಷ್ಟು ಜನ ಫಲಾನುಭವಿಗಳಿದ್ದಾರೆ, ಗೃಹಜ್ಯೋತಿ ಫಲಾನುಭವಿಗಳು ಅಂತ ಗ್ರಾಮವಾರು ಬೇಕು ನಮಗೆ, ಅದೊಂದು ಮಾಹಿತಿ ಕೊಡಿ ಸರ್. ಹಾಗೆಯೇ ಈಗ ನಮಗೆ ಡೆತ್ 2085 ಫಲಾನುಭವಿಗಳು ಗೃಹಜ್ಯೋತಿಯಲ್ಲಿ ಲಿಂಕ್ ಆಗಿದ್ರು. ಟೋಟಲ್ 2085 ರಾಜನಕುಂಟೆ ಪಂಚಾಯತ್ ವ್ಯಾಪ್ತಿಯಲ್ಲಿ. ರಾಜನಕುಂಟೆ ವ್ಯಾಪ್ತಿಯಲ್ಲಿ 2085 ಫಲಾನುಭವಿಗಳು ರಿಜಿಸ್ಟರ್ ಆಗಿದ್ರು. ಇದರಲ್ಲಿ ಈಗ ವೆರಿಫೈ ಆಗಿರೋದು 545 ವೆರಿಫೈ ಆಗಿದೆ. ನಮಗೆ ಕೊಟ್ಟಿರೋ ಟಾರ್ಗೆಟಲ್ಲಿ ರೀಚ್ ಆಗಿದ್ದೀವಿ. ಈ ತಿಂಗಳ ಕೊನೆಯಲ್ಲಿ ಅದಷ್ಟನ್ನು ಅಚೀವ್ ಮಾಡ್ತೀವಿ. ಆಮೇಲೆ ವೋಟರ್ ID ಕಂಪಲ್ಸರಿ ಅಂತ ಹೇಳಿದ್ರೆ, ಸೊ ಹೊರ ರಾಜ್ಯದವರು ಇದ್ದಾರೆ ಇದರಲ್ಲೂ, ಸೊ ಅವ್ರದ್ದು ಕಂಪಲ್ಸರಿ ನೋ ಅಂತ ಹಾಕಿ ರಿಜಿಸ್ಟರ್ ಮಾಡ್ತಾ ಇದ್ವಿ. ಆಮೇಲೆ ನಮ್ಗೆ ಮ್ಯಾಕ್ಸಿಮಮ್ ಸಂಡೇ ಅಥವಾ ಸ್ಯಾಟರ್ಡೇ ಜನ ಇಲ್ಲ ಬೇರೆ ಸ್ಟೇಟ್ ಆಧಾರ್ ಮಾತ್ರ ಇಲ್ಲ ಅಡ್ರೆಸ್ ಇದೆ, ವೋಟರ್ ID ಅದೇ ಸ್ಟೇಟ್ ಇದೆ. ಸೊ ನಮ್ಗೆ ಆಪ್ಷನ್ ಕೊಟ್ಟವ್ರೆ ಇಲ್ಲಿ ಪೋರ್ಟಲಲ್ಲಿ, ವೆದರ್ ಬಿಲಾಂಗ್ಸ್ ಟು ಕರ್ನಾಟಕ ನೋ ಅಂತ ಕೊಟ್ಟರೆ ವೋಟರ್ ID. ಇವತ್ತು ನಾವು 4 ಪಂಚಾಯಿತಿಯಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಮೊದಲನೇದಾಗಿ ನಾವು ಸೊನ್ನೇನಹಳ್ಳಿ ಗ್ರಾಮದಿಂದ ಶುರುವಾಗಿ ಸಿಂಗನಾಯಕನಹಳ್ಳಿ ಪಂಚಾಯಿತಿಯಲ್ಲಿ ಮುಕ್ತಾಯ ಮಾಡಿದ್ದೇವೆ. ಇದುವರೆಗೂ ನಾವು ಏನು 5 ಗ್ಯಾರಂಟಿ ಯೋಜನೆ ಇದೆ ಅದರಲ್ಲಿ 2 ವಿಚಾರವನ್ನು ನಾವು ತಗೊಂಡ್ವಿ. ಮೊದಲನೇದಾಗಿ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಬಗ್ಗೆ. ನಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ತಪ್ಪು ಮಾಹಿತಿ ಇತ್ತು ಜನರಲ್ಲಿ, ಏನು ಹೊಸದಾಗಿ ನಾವು ಅರ್ಜಿ ಹಾಕಬೇಕಾ ಅಂತೇಳಿ, ಅದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಅಂತೇಳಿ ನಾವು ಈ ಸಭೆನ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇದುವರೆಗೂ ಯಾವುದೇ ಸುತ್ತೋಲೆ ನಮಗೆ ಸರ್ಕಾರದಿಂದ ಬಂದಿಲ್ಲ ಹೊಸ ಅರ್ಜಿಯನ್ನು ಹಾಕಲಿಕ್ಕೆ. ಹಾಗಾಗಿ ಯಾವುದೇ ಅರ್ಜಿಯನ್ನು ಗೃಹಲಕ್ಷ್ಮಿ ಫಲಾನುಭವಿಗಳು ಹಾಕುವ ಅವಶ್ಯಕತೆ ಇಲ್ಲ. ಜೊತೆಗೆ ಏನು ನಮ್ಮ ಗೃಹಜ್ಯೋತಿ ಇದೆ, ಅದನ್ನು ಪರಿಷ್ಕರಣಾ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಇದುವರೆಗೂ ನಾವು ಏನು ಸೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 1430 ಜನ ಬೆನಿಫಿಷರಿ ಇದ್ದಾರೆ, ನಮ್ಮ ಗೃಹಜ್ಯೋತಿ ಫಲಾನುಭವಿಗಳಿದ್ದಾರೆ. ಮತ್ತು ಅರಕೆರೆ ಗ್ರಾಮ ಪಂಚಾಯಿತಿಯಲ್ಲಿ 8600 ಜನ ಫಲಾನುಭವಿಗಳಿದ್ದಾರೆ. ಅದರಲ್ಲಿ 2600 ಲಿಂಕನ್ನು ತಗೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಅದೇ ರೀತಿ ರಾಜನಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ 2085 ಫಲಾನುಭವಿಗಳಿದ್ದು ಅದರಲ್ಲಿ 545 ಲಿಂಕನ್ನು ತಗೊಂಡಿದ್ದಾರೆ. ಅದೇ ರೀತಿ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 9684
ಫಲಾನುಭವಿಗಳಿದ್ದಾರೆ ಗೃಹ ಜ್ಯೋತಿಯಲ್ಲಿ. ಅದರಲ್ಲಿ 1500 ಮಾತ್ರ ಇದುವರೆಗೂ ಲಿಂಕ್ ಆಗಿದೆ. ಒಟ್ಟು ಗೃಹ ಜ್ಯೋತಿ ಇಡೀ ನಮ್ಮ 4 ಪಂಚಾಯಿತಿಯಿಂದ 21,799 ಗೃಹ ಜ್ಯೋತಿ ಫಲಾನುಭವಿಗಳಿದ್ದಾರೆ. ಅದರಲ್ಲಿ ನಮಗೆ ಇದುವರೆಗೂ ಲಿಂಕ್ ಆಗಿರುವಂಥದ್ದು 5,665 ಮಾತ್ರ. ಶೇಕಡ 26% ಅಷ್ಟೇ ಈಗ ನಮಗೆ ಇದು ಯಶಸ್ವಿಯಾಗಿದೆ. ಇನ್ನು 74% ಬಾಕಿ ಇದೆ, ಮಾಡಬೇಕಾಗಿದೆ ಇನ್ನೂ. ಇಷ್ಟು ಇವತ್ತಿನ ನಮ್ಮ 4 ಪಂಚಾಯಿತಿಯಿಂದ ಗೃಹ ಜ್ಯೋತಿಯ ಬಗ್ಗೆ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಅದೇ ರೀತಿ ಗೃಹಲಕ್ಷ್ಮಿ ಏನು ನಮ್ಮ ಯಲಹಂಕ ತಾಲೂಕಿನಿಂದ 58,800 ರೂಪಾಯಿ ನಮ್ಮ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಲುಪಿದೆ. ಈ ಏಪ್ರಿಲ್ವರೆಗೂ ಜಮಾ ಆಗಿದೆ. ಇನ್ನು 2 ತಿಂಗಳು ನಮ್ಮ ಬಾಕಿ ಹಣ ಇದೆ. ಅದನ್ನು ಸಹ ಮುಂದಿನ ದಿನದಲ್ಲಿ ಆಗುತ್ತೆ ಅಂತ ಹೇಳ್ತೇನೆ. ಏನಿವತ್ತು 4 ಪಂಚಾಯಿತಿಯಿಂದ ನಾವು ಮಾಡಿದಂತಹ ಸಭೆ ಯಶಸ್ವಿಯಾಗಿದೆ. ಅದರ ಜೊತೆಗೆ ನಮ್ಮ ಬೆಸ್ಕಾಂ ಅವರು ಬಹಳಷ್ಟು ಸಹಕಾರ ನೀಡಿದ್ದಾರೆ. ಜೊತೆಗೆ ನಮ್ಮ ಏನು ಅಂಗನವಾಡಿ ಸೂಪರ್ವೈಸರ್ಗಳು, ಟೀಚರ್ಸ್ಗಳು ಬಹಳಷ್ಟು ಸಹಕಾರ ನೀಡಿ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ. ಇನ್ನೂ ನಮಗೆ ಕೆಲವೊಂದು ಏನು ದಾಖಲಾತಿಗಳು ಬೇಕು ಅಂತ ನಾವು ಪಂಚಾಯಿತಿ ಮಟ್ಟದಲ್ಲಿ ಕೇಳಿದ್ದೇವೆ. ಈಗ ಮರಣ ಪತ್ರ ನಮಗೆ ಬೇಕಾಗಿದೆ. ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಲ್ಲಿ ಸತ್ತಂಥವರಿಗೂ ಸಹ ಈ ಹಣ ತಲುಪ್ತಾ ಇದೆ. ಹಾಗಾಗಿ ಈ ದಾಖಲಾತಿಗಳನ್ನ ನಾವು ನಮ್ಮ ಏನು ಪಿ ಡಿ ಒಗಳಿದ್ದಾರೆ ಅವ್ರ ಮುಖಾಂತರನೂ ಸಹ ತೆಗೆದುಕೊಂಡು ಏನು ನಮ್ಮ ಅರ್ಹ ಫಲಾನುಭವಿಗಳಿಗೆ ಈ ಸೌಲಭ್ಯ ತಲುಪಬೇಕು. ಬರೀ ಯೋಜನೆಗಳ ಬಗ್ಗೆ ಮಾತಾಡೋದಷ್ಟೇ ಅಲ್ಲ, ಬರೀ ಅದ್ರ ಬಗ್ಗೆ ಮಾಹಿತಿ ನೀಡೋದಲ್ಲ. ಏನು ಇವತ್ತು ನಮ್ಮನ್ನು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಮಾಡಿದ್ದಾರೆ ಮತ್ತು ಸದಸ್ಯರುಗಳನ್ನು ಮಾಡಿದ್ದಾರೆ. ನಮ್ಮ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಇದು ಸರಿಯಾದಂತಹ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಮತ್ತು ಇದ್ರ ಬಗ್ಗೆ ಜಾಗೃತಿಯನ್ನು ಸಹ ನಾವು ಮೂಡಿಸೋಕ್ಕೋಸ್ಕರ ಈ ಒಂದು ಸಭೆಯನ್ನು ಹಮ್ಮಿಕೊಂಡು ಪ್ರತಿಯೊಂದು ಪಂಚಾಯಿತಿಯಲ್ಲೂ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಮುಂದಿನ ದಿನದಲ್ಲೂ ಇನ್ನೂ ಹೆಚ್ಚಿನ ಮಾಹಿತಿಯನ್ನು, ಕೇವಲ ಇದು ಒಂದೇ ಪಕ್ಷಕ್ಕೆ ಸೀಮಿತ ಅಲ್ಲ, ನಾವು ಇನ್ನಷ್ಟು ಎಲ್ಲ ಜನಗಳ ಮಧ್ಯದಲ್ಲಿ ಇದ್ದುಕೊಂಡು ಅವರ ಸಂಪರ್ಕ, ಅವರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಲಿಕ್ಕೆ ಈ ಸಭೆ ನಮಗೆ ಬಹಳಷ್ಟು ಅನುಕೂಲ ಆಗ್ತಿದೆ. ಮತ್ತು ಏನು ನಮ್ಮ 5 ಗ್ಯಾರಂಟಿ ಯೋಜನೆ ಇದೆ, ಸಾಕಷ್ಟು ಲಕ್ಷಾಂತರ ಬದುಕಿನಲ್ಲಿ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಅವರ ಆರ್ಥಿಕ ಒಂದು ಪ್ರಗತಿಯನ್ನು ಕಾಣ್ತಾ ಇದ್ದೀವಿ ಮತ್ತು ಸಾಮಾಜಿಕ ಭದ್ರತೆಯನ್ನು ನಾವು ಮಾಡಲಿಕ್ಕೆ ಈ ಯೋಜನೆ ಭಾಳಷ್ಟು ಅನುಕೂಲವಾಗಿದೆ. ಮಹಿಳೆಯರಿಗೆ ಒಂದು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಟ್ಟಿದೆ ಮತ್ತು ಎಲ್ಲರ ಒಂದು ಬದುಕಿಗೆ ಒಂದು ಆಧಾರ ಸ್ತಂಭ ಈ ಗ್ಯಾರಂಟಿ ಯೋಜನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಏನಪ್ಪ, ಈ ನಮ್ಮ ಯುವಕರಿಗೆ ಒಂದು ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಯುವ ನಿಧಿ ಮುಖಾಂತರ ಅವರಿಗೂ ಸಹ ಈ ಯೋಜನೆ ಭಾಳಷ್ಟು ಅನುಕೂಲ ಆಗಿದೆ. ಮತ್ತು ನಾವು ಕೆಲವು ಕಡೆ ಎಲ್ಲ ಹೋದಾಗ ಹೇಳ್ತಾ ಇರ್ತಾರೆ ಗಂಡು ಮಕ್ಕಳು, ಇದರಿಂದ ಎಷ್ಟೋ ನಮಗೆ ಅನುಕೂಲ ಆಗ್ತಾ ಇದೆ, ನಮಗೊಂದು ಶಕ್ತಿ ತುಂಬ್ತಾ ಇದೆ ನಮ್ಮ ಈ ಯೋಜನೆ ಅಂತ ಭಾಳಷ್ಟು ಖುಷಿ ಆಗ್ತದೆ. ಜೊತೆ ಗೃಹಲಕ್ಷ್ಮಿನೂ ಅಷ್ಟೇ, ಭಾಳಷ್ಟು ಹೆಣ್ಮಕ್ಳುಗಳಿಗೆ ಇದು ಭಾಳಷ್ಟು ಅನುಕೂಲ ಆಗಿದೆ. ಇವತ್ತು ಅವರ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಜೀವನ ನಡೆಸಲಿಕ್ಕಾಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿಗೆ ಇದೊಂದು ಆಧಾರ ಸ್ತಂಭ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಂತಹ ಈ ಒಂದು ನಿರ್ಧಾರ ಮುಂದಿನ ದಿನದಲ್ಲಿ ನಮ್ಮ ಏನು ಕರ್ನಾಟಕ ಸರ್ಕಾರದ ಜನತೆಗೆ ಇನ್ನಷ್ಟು ಸಹ ಒಂದು ಶಕ್ತಿಯನ್ನು ತುಂಬುತ್ತದೆ ಮತ್ತು ಮಹಿಳೆಯರಿಗೂ ಸಹ ಒಂದು ಶಕ್ತಿಯಾಗಿ ನಿಂತಿದೆ, ಯುವಕರಿಗೂ ಸಹ ಒಂದು ಶಕ್ತಿಯಾಗಿ ನಿಂತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಮ್ಮ ಈಗಿನ ನಾನು ಸುರೇಶ್ ಏನು ಇವತ್ತಿನ ದಿವಸ 5 ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಬಂದು ನಮ್ಮ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಇದರ ವಿಶೇಷ ಏನಂತಂದರೆ ಏನು ಗೃಹಜ್ಯೋತಿ ಗೃಹಲಕ್ಷ್ಮಿ ಅನುಷ್ಠಾನ ಆಗ್ತಾ ಇದೆಯಾ, ಅದರ ಪ್ರಗತಿ ಏನು, ಅದರ ವಿಚಾರ ಹಾಗೂ ಹೋಗುಗಳ ಬಗ್ಗೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ 4 ಪಂಚಾಯತಿಯಲ್ಲೂ ಮಾಡಿದ್ರೆ, ಅದೇ ರೀತಿ ನಮ್ಮ ಪಂಚಾಯತಿಯಲ್ಲೂ ಕೂಡ ಇವತ್ತು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಪಂಚಾಯತಿ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಎಲ್ಲ ಸದಸ್ಯರು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಹಾಗಾಗಿ ಇದು ಒಂದು ವಿಶೇಷ ಕಾರ್ಯಕ್ರಮ. ಪ್ರತಿ ಪಂಚಾಯತಿಯಲ್ಲೂ ಮಾಡಬೇಕು, ಪ್ರತಿ ವಾರ್ಡಲ್ಲೂ ಮಾಡಬೇಕು. ಹಾಗಾಗಿ ಇದು ಜನಗಳನ್ನು ಮುಟ್ಟುವಂಥ ಒಂದು ಕೆಲಸ ಮಾಡಿದ್ರೆ, ಯಾರು ನಮ್ಮ ಅಧ್ಯಕ್ಷರಿದ್ದಾರೆ
ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅವ್ರಿಗೆಲ್ಲರಿಗೂ ಆ ಒಂದು ಸದಸ್ಯರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇದೇ ಸಂದರ್ಭದಲ್ಲಿ ಯಲಹಂಕ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರಾದ ವೀಣಾ ರಮೇಶ್, ಸಮಿತಿಯ ಸದಸ್ಯರುಗಳಾದ ಲಕ್ಷ್ಮಣ್, ಸಿ ವಿರೂಪಾಕ್ಷಿ, ಅನಿಲ್ ಕುಮಾರ್, ಕೆಂಪಯ್ಯ, ಸುರೇಶ್, ಸಿಂಗನಾಯಕನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಿಂಗನಾಯಕನಹಳ್ಳಿ ಅಭಿವೃದ್ಧಿ ಅಧಿಕಾರಿ ರುದ್ರಯ್ಯ ಸೇರಿದಂತೆ ಸಭೆಗೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.